ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಹೇಳಿ ನಾವು ಈ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ವೀರಭದ್ರೇಶ್ವರನ ಏನು ಒಂದು ವಿಚಾರಗಳಿವೆ, ಆ ರಕ್ಷಣೆಯ ಒಂದು ಜವಾಬ್ದಾರಿ ಇದೆ. ಅವರ ಪಾದದಲ್ಲಿ ಕಾಡು ದೇವರ ಮಠದಲ್ಲಿ ಒಂದು ಪಾಲ್ಗೊಂಡಿದ್ದೀವಲ್ಲ, ಇದು ಒಂದು ಇತಿಹಾಸ ಪುಟಕ್ಕೆ ಸೇರುವಂತ ಒಂದು ಕಾರ್ಯಕ್ರಮ. ಶ್ರೀಗಳು ಇಲ್ಲಿಂದ ಬೆಳೆದು ಏನು ಶ್ರೀಶೈಲ ಮಠಕ್ಕೆ ಹೋಗಿ ಈ ಭಾಗ ಅದನ್ನೆಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಿ ಅವರ ಬದುಕಿನಲ್ಲಿ ಧರ್ಮವನ್ನು ಉಳಿಸ್ಬೇಕು, ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ ಧರ್ಮ ಕಾಪಾಡಿದ್ರೆ ಧರ್ಮ ಉಳಿದ್ರೆ ಧರ್ಮ ಕಾಪಾಡ್ತದೆ ಅಂತ ಹೇಳಿ ಇವತ್ತು ಧರ್ಮವನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರೋದು ನಮಗೆಲ್ಲ ಒಂದು ದೊಡ್ಡ ಶಕ್ತಿ ತುಂಬಿದೆ. ಮನುಷ್ಯನಿಗೆ ಧರ್ಮ ಬೇಕು, ದೇವರು ಬೇಕು, ಇಲ್ಲಾಂದ್ರೆ ಜೀವನಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಬದುಕಿಗೆ ಒಂದು ಅರ್ಥ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಧರ್ಮವೇ ದಯದ ಮೂಲ ಅಂತ ಹೇಳಿ ಈಗಾಗಲೇ ನಮ್ಮ ಬಸವಣ್ಣವರು ಕೂಡ ಅನೇಕ ವಚನಗಳಲ್ಲಿ ಅವರು ನಮಗೆ ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದಾರೆ. ಈ ವೀರಭದ್ರೇಶ್ವರನ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ನಮ್ಮ ಶಿವನ ಮೂಲ, ಶಿವನ ಈ ದೇಶಕ್ಕೆ ದೊಡ್ಡ ಮೂಲ ಧರ್ಮದಲ್ಲಿ ನಾನು ಯಾವಾಗಲೂ ಅವ್ರು ಮಾತು ಹೇಳ್ತಾ ಇದ್ದೇನೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿನ ಅಧಿಕವ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಎಲ್ಲಾ ಹುಳಿಗಳ ಕಂಡ ಹುಳಿಗಳಲ್ಲಿ ಶ್ರೇಷ್ಠವಾದಂತ ಹುಳಿ ನಿಂಬೆಹಣ್ಣಿರುತ್ತೆ. ಈ ದ್ರಾಕ್ಷಿ ಹುಳಿ, ಹುಣಸೆ ಹುಳಿ, ಮಾವಿನ ಹುಳಿ ಎಲ್ಲದಕ್ಕಿನ್ನ ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಈ ಕಪ್ಪು ನಮ್ಮ ಕಪ್ಪಿನಲ್ಲಿ ಮೈಕಲ್ಲಿದೆ, ಕೂದಲಲ್ಲಿದೆ, ಬಟ್ಟೆಲಿದೆ. ಆದ್ರೆ ನಮ್ಮ ಹಳ್ಳಿಲಿ ಓಡಾಡುವಂತ ದುಂಬಿ ಬಹಳ ಶ್ರೇಷ್ಠವಾದಂತ ಗ್ಲಾಸ್ ಹೊಡೆದಾಗ ಹೊಡಿತಾ ಇರ್ತದೆ. ಅಂತ ಒಂದು ಕಾರ್ಯಕ್ರಮ, ಅಂತ ಒಂದು ದುಂಬಿ ಶ್ರೇಷ್ಠ. ಶಂಭು ಅಂದ್ರೆ ಶಿವ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಿಗಿಂತ ದೊಡ್ಡ ದೇವರು ಯಾವರಪ್ಪ ಅಂತಂದ್ರೆ ಶಿವ ಮೂಲ. ಅದಾದ ಮೇಲೆ ಎಲ್ಲರಿಗಿನ್ನ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ. ಹಂಗೆ ನಮ್ಗೆ ನಿಮ್ಗೆ ಎಲ್ಲರೂ ಕೂಡ ದೊಡ್ಡ ನಂಬಿಕೆ ಏನಪ್ಪಾ ಅಂತಂದ್ರೆ ಈ ಶಿವನ ಶಕ್ತಿ, ಆ ಮೂಲ, ಆ ಧರ್ಮ ಇವತ್ತು ನಮ್ಮನ್ನೆಲ್ಲ ಇಲ್ಲಿಗೆ ಸೇರಿಸಿ ಇಲ್ಲಿ ಕರ್ಕೊಂಡು ಬಂದು ಆಶೀರ್ವಾದವನ್ನು ಪಡ್ಕೊಂಡು ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಆ ದೇವಾಲಯದಲ್ಲಿ ನಾವು ಕೂತ್ಕೊಂಡು ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಲ್ಲ, ಇದೇ ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಮತ್ತೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಅನೇಕ ವಿಚಾರಗಳನ್ನು ನಾವು ನೋಡಿದ್ದೇವೆ. ನಮಗೆ ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಶ್ರೀಗಳು ಹೇಳ್ತಾ ಇದ್ರು ಮಾತಾಡ್ಬೇಕಾದ್ರೆ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಪ್ರಕಾಶ್ ಹುಕ್ಕೇರಿ ಮತ್ತು ಅವರ ಸುಪುತ್ರ ನಮ್ಮ ಶಾಸಕರ ಮಿತ್ರ ಅವರು ಈ ಭಾಗದಲ್ಲಿ ಗಣೇಶ್ ಅವರೆಲ್ಲ ಈ ಒಂದು ಭಾಗದ ಅಭಿವೃದ್ಧಿಗೆ ಈ ಕ್ಷೇತ್ರ, ಈ ಒಂದು ಧರ್ಮ ಕ್ಷೇತ್ರ ಕೂಡ ಶ್ರೀಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ಲೋಕ ಕಲ್ಯಾಣಕ್ಕೋಸ್ಕರ ತನ್ನ ಸ್ವಾರ್ಥವನ್ನು ಬಿಟ್ಟು ಇವತ್ತು ಕೊಡುಗೈ ದಾನಿಯಾಗಿ ಇವತ್ತು ಅವರು ಉತ್ತಮವಾದಂಥ ಸಹಾಯವನ್ನು ಮಾಡಿ ಇದಕ್ಕೆ ನಾನು ಎಷ್ಟು ದಿನ ಇರ್ತೀನಿ ಅದು ಮುಖ್ಯ ಅಲ್ಲ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ.
ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅಂತ ಬಹಳ ಮುಖ್ಯ ಅಂತೇಳಿ ಇವತ್ತು ಅವರ ಬದುಕಿನಲ್ಲಿ ಇಂಥ ಒಂದು ಧರ್ಮದ ಕೆಲಸವನ್ನು ಮಾಡಿ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಪ್ರಭಾಕರ್ ಕೋರೆ ಅವರು ಕೂಡ ಇಲ್ಲಿದ್ದಾರೆ. ಅವರು ಕೂಡ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ರೂಪವನ್ನು ಕೊಟ್ಟು ಅವ್ರಿಗೆ ಇದ್ದಂಥ ಜವಾಬ್ದಾರಿಯನ್ನು ಇವತ್ತು ಈ ರಾಜ್ಯಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡೋದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಇಲ್ಲಿ ಒಬ್ಬ ಮಂತ್ರಿ ಅಂತೇಳಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೇಳಿ ನಾನು ಇಲ್ಲಿಗೆ ಬರಲಿಲ್ಲ. ನಾನು ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಶ್ರೀಗಳು ಮಾಡ್ತಾರಂಥ ಕೆಲಸ, ನಮ್ಮ ಈ ಪೀಠ ಮಾಡ್ತಾರಂಥ ಕೆಲಸ, ಶ್ರೀಶೈಲ ಪೀಠ ಮಾಡ್ತಾರಂಥ ಕೆಲಸ, ಇವನ್ನೆಲ್ಲ ಕೂಡ ನಾನು ತಿಳ್ಕೊಂಡಿದ್ದೇನೆ. ಅವ್ರು ಹೇಳ್ದಂಗೆ, ಶ್ರೀಗಳು ಹೇಳ್ದಂಗೆ ನಾನು ವೀರ ಗಂಗಾಧರಜ್ಜನ ಪರಮ ಶಿಷ್ಯನ, ನಾನು ಅವರ ಮಾರ್ಗದರ್ಶನದಲ್ಲಿ ಕೂಡ ಇವತ್ತು ಹೆಜ್ಜೆಯನ್ನ ಹಾಕ್ತಾ ಇದ್ದೇನೆ. ಇವತ್ತು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ಇವತ್ತು ನಾವೇನೋ ವಿಶ್ವದಲ್ಲೇ ಶಾಂತಿ ಅಂತೇಳಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಅದರಲ್ಲಿ ಆ ತತ್ವದಲ್ಲಿ ನಾವೆಲ್ಲ ಕೂಡ ಕೆಲಸವನ್ನು ನಾವು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಎಲ್ಲ ಜಾತಿ ಧರ್ಮ ಎಲ್ಲ ಕೂಡ ಬಿಟ್ಟು ಇವತ್ತು ಮಠಕ್ಕೆ ಒಂದೇ ಜಾತಿಯವರು ಹೋಗುದಿಲ್ಲ, ಒಂದೇ ಧರ್ಮಕ್ಕೆ ಹೋಗುದಿಲ್ಲ. ನೆಮ್ಮದಿಯನ್ನು ತಾಳ್ಬೇಕಾದ್ರೆ ನಾವು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಹುಡ್ತೀವಿ ಅಂತ ಯಾರು ಅರ್ಜಿ ಹಾಕೊಂಡು ಇಟ್ಟಿಲ್ಲ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ತತ್ವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವರೊಬ್ಬ ನಾಮ ಹಲವು. ಇದರಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಶಿವನಿಗೆ ನೂರಾರು ಹೆಸರಿನಲ್ಲಿ ನಾವು ಕರೀತೇವೆ, ವಿಘ್ನೇಶ್ವರಿಗೆ ನೂರಾರು ಹೆಸರಿನಲ್ಲಿ ನಾವು ಕರೀತೇವೆ, ಶಕ್ತಿ ದೇವತೆಗೆ ಹೆಣ್ಣಿಗೆ ನೂರಾರು ಹೆಸರಿನಲ್ಲಿ ನಾವು ಕರೀತೇವೆ. ಆದರೆ ಮೂಲವಾಗಿ ನಾವು ಆಚಾರ ವಿಚಾರಗಳನ್ನ ಎಲ್ಲ ತತ್ವದಲ್ಲೂ ಕೂಡ ಒಂದೇ ನೀತಿಯನ್ನ ಎಲ್ಲರೂ ಕೂಡ ಸಹಬಾಳ್ವೆತೆಯನ್ನ ಕಾಪಾಡ್ಕೊಳ್ಳುವಂತ ಕೆಲಸವನ್ನ ಇವತ್ತು ನಾವು ಮಾಡಿಕೊಂಡು ನಮ್ಮ ಪೀಠಗಳು ಮಠಗಳು ಕಾಪಾಡ್ಕೊಂಡು ಹೋಗ್ತಾ ಇದೆ. ಆದ್ರಿಂದ ಇವತ್ತು ತಮ್ಗೆ ಹೇಳೋದಿಷ್ಟೇ, ಇವತ್ತು ತಾವು ಮಾಡುವಂತ ಕೆಲಸಗಳಲ್ಲಿ ಇವತ್ತು ತಾವೆಲ್ಲ ಉತ್ತಮವಾಗಿ ಈ ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಭವ್ಯವಾದಂಥ ರಾಜಗೋಪುರ ಕಟ್ಟಿಸಿದ್ದೀರಿ ಎಲ್ಲ ಸೇರಿ. ಈ ಕಟ್ಟಡವನ್ನು ಭವ್ಯವಾದಂಥ ಸಮುದಾಯ ಭವನ ಕೂಡ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ವೀರಭದ್ರ ಸ್ವಾಮಿಗಳಿಗೆ ಅವರು ಏನು ನಮಗೆ ರಕ್ಷಕರಾಗಿ ಇವತ್ತು ನಿಂತಿದ್ದಾರೆ, ಅವ್ರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಇವತ್ತು ಇಲ್ಲಿ ಇದ್ದೇವೆ. ಆದ್ರಿಂದ ಇವತ್ತು ನಮ್ಮ ಪಂಚಪೀಠದ ಧರ್ಮಶ್ರೀಗಳು ಇಡೀ ದೇಶದಲ್ಲೇ ಒಂದು ಇತಿಹಾಸವನ್ನ ಎಲ್ಲ ಉಜ್ಜಿನಿ ಇರ್ಬೋದು, ರಂಭಾಪುರಿ ಇರ್ಬೋದು, ನಮ್ಮ ಕಾಶಿ ಇರ್ಬೋದು, ಶ್ರೀಶೈಲ ಇರ್ಬೋದು, ಇವೆಲ್ಲ ಕೂಡ 5 ಪೀಠಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ನಾವೆಲ್ಲ ನೆಮ್ಮದಿಯಾಗಿ ಬದುಕಲಿಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಹಿರಿಯರು ಹೇಳಿದ್ದಾರೆ, ಮನೆ ಊಟ ಹುಷಾರೋ ಮಠ ಹುಷಾರೋ ಅಂತೇಳಿ. ಹಂಗೆ ನಮ್ಮ ಮಠಗಳನ್ನ ಪೀಠಗಳನ್ನ ನಮ್ಮ ಸಂಸ್ಥೆಗಳನ್ನ ಏನು ಭಗವಂತ ನಿಮಗೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡುವಂತ ಶಕ್ತಿ ಕೊಡ್ತಾನೆ. ಆದರೆ ಮಾನಸಿಕವಾಗಿ ನೆಮ್ಮದಿ, ಧೈರ್ಯ, ಆತ್ಮಶಕ್ತಿಯನ್ನ ಕೊಡಲಿಕ್ಕೆ ಇಂಥ ಪೀಠಗಳಿಂದ ಆಶೀರ್ವಾದ, ರಕ್ಷಣೆ, ಇಂಥ ಧರ್ಮಗುರುಗಳಿಂದ ಮಾರ್ಗದರ್ಶನ ಈ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ. ಅದಕ್ಕೆಲ್ಲ ನೀವೆಲ್ಲ ಪ್ರೋತ್ಸಾಹವನ್ನು ಕೊಡಬೇಕಾದ ನಮ್ಮೆಲ್ಲರ ಕರ್ತವ್ಯ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಹಂಗೆ ನಾವೆಲ್ಲ ಇವತ್ತು ಇಂಥ ನಮ್ಮ ಧರ್ಮಗಳನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕು. ನಾನು ಅದಕ್ಕೆ ಎಷ್ಟೇ ಇದ್ರೂ ಕೂಡ ನಮ್ಮ ಪ್ರಕಾಶ್ ಹುಕ್ಕೇರಿಯವರು ಮತ್ತು ನಮ್ಮ ಗಣೇಶ್ ಹುಕ್ಕೇರಿಯವರು ಒಂದು 20 ಸಾರಿ ಫೋನ್ ಮಾಡಿದ್ರು, ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಯಾವುದೋ ಒಂದು ಎಮರ್ಜೆನ್ಸಿ ವಿಚಾರ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಬೆಳಗ್ಗೆ ಬಜೆಟ್ ಇದೆ. ಮುಖ್ಯಮಂತ್ರಿಗಳು ಇಲ್ಲ ಬರಲೇಬೇಕು, ಇಲ್ಲ ನಾನು ಆ ಕಾರ್ಯಕ್ರಮಕ್ಕೆ ಹೋಗಲೇಬೇಕು, ನಾನು ಮಾತು ಕೊಟ್ಟಿದ್ದೀನಿ, ನೀವು ಮುಂದಕ್ಕೆ ಹಾಕಿ ಅಂತೇಳಿ 6 ಗಂಟೆಗೆ ಕ್ಯಾಬಿನೆಟ್ ಅನ್ನ ಪೋಸ್ಟ್ಪೋನ್ ಮಾಡಿಸಿದ್ದೇನೆ.
ಅದಕ್ಕೆ ನಾನು ಜಾಸ್ತಿ ಹೊತ್ತು ಇರಲಿಕ್ಕಾಗಲ್ಲ. ಶ್ರೀಗಳು ಹೇಳಿದಂಗೆ ಅಲ್ಲಿ ಹೋಗಿ ನಾನು ಉದ್ಘಾಟನೆ ಮಾಡೋದಿದ್ರೆ ಇಲ್ಲ ಇಲ್ಲಿಂದಲೇ ಉದ್ಘಾಟನೆ ಮಾಡಿದ ಆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಜಲ್ದಿ ಹೋಗ್ಬೇಕಾಗಿದೆ. ಆದರೆ ಇಂಥ ಒಂದು ನೀವೆಲ್ಲ ಇಷ್ಟೊತ್ತು ತಾವು ಕಾಯ್ಕೊಂಡು ನನ್ನ 4 ಮಾತನ್ನ ಕೇಳಲಿಕ್ಕೆ ಶ್ರೀಗಳ ಆಶೀರ್ವಚನ ಪಡಲಿಕ್ಕೆ ತಾವೆಲ್ಲ ಇದ್ದಿದ್ದೀರಲ್ಲ, ಇದು ಬಹಳ ಸಂತೋಷವಾದಂಥ ವಿಚಾರ ಅಂತ ಹೇಳಿ, ಬೇರೆ ಸಂದರ್ಭದಲ್ಲಿ ನೀರಾವರಿ ಇಲಾಖೆಗೆ, ಈ ಭಾಗದ ಅಭಿವೃದ್ಧಿಗೆ, ಈ ರಾಜ್ಯದ ಅಭಿವೃದ್ಧಿಗೆ ನನಗೂ ಇದೊಂದು ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆದಷ್ಟು ಜಲ್ದಿ ಆಗಬೇಕು ಅನ್ನೋದು ನನಗೆ ಆಸೆ ಇದೆ. ಆದಷ್ಟು ಜಲ್ದಿ ಅದಕ್ಕೆ ತೀರ್ಮಾನವನ್ನು ನಾವು ಸದ್ಯದಲ್ಲೇ ಮಾಡೋಂಥ ವಿಚಾರದಲ್ಲಿ ನಾವು ಇದ್ದೇವೆ. ಇವತ್ತು ನಮ್ಮ ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಈ ಭಾಗದ ಅಭಿವೃದ್ಧಿಗೆ, ನೀರಾವರಿ ಕೆಲಸಕ್ಕೆ ಏನೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಕೆಲಸವನ್ನ ನಿಮಗೋಸ್ಕರ ಮಾಡಲಿಕ್ಕೆ ಈ DK ಶಿವಕುಮಾರ್ ಬದ್ಧರಾಗಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ. ಏಕೆಂದ್ರೆ ಅವರು ಈ ರೈತರಿಗೆ ಸಂಬಳ ಇಲ್ಲ, ರೈತನ ಪ್ರಮೋಷನ್ ಇಲ್ಲ, ರೈತನ ಪೆನ್ಷನ್ ಇಲ್ಲ, ರೈತನ ಲಂಚ ಇಲ್ಲ, ಸೊ ಆ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಆದರೂ ಕೂಡ ಇವತ್ತು ನಾವೆಲ್ಲ ಸೇರಿ ಆ ರೈತನ ಬದುಕಿಗೋಸ್ಕರ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಇಲ್ಲಿ ಬಹಳ ಎಲ್ಲ ನಾಯಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಮುರ್ನಾಳ್ ಅವರು, ಇನ್ನು ಅನೇಕ ಮುಖಂಡಗಳೆಲ್ಲ ಬಂದು, ಕಾಕಾ ಪಾಟೀಲ್ ಮಕ್ಕಳು ಮತ್ತು ಇನ್ನು ನಮ್ಮ ಕೋರೆಯವರ ಬ್ರದರ್ ಫ್ಯಾಕ್ಟರಿ ಅಧ್ಯಕ್ಷರು ಅವರೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ಮಾರ್ಗದರ್ಶನದಲ್ಲಿ ಇಂಥ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ನೀವೆಲ್ಲ ಸೇರಿ ಆ ಮಠವನ್ನ ಕೈ ಜೋಡಿಸೋಣ, ಈ ಕ್ಷೇತ್ರವನ್ನ ಬೆಳೆಸುವಂತ ಕೆಲಸವನ್ನ ಮಾಡೋಣ ಅಂತೇಳಿ ಪ್ರಾರ್ಥಿಸಿ ತಮಗೆ ಶುಭವನ್ನು ಹಾರೈಸಿ ತಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲಿರಲಿ, ಈ ಸರ್ಕಾರದ ಮೇಲಿರಲಿ ಅಂತ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ರೀಗಳ ಪಾದಗಳಿಗೆ ಮತ್ತೆ ನನ್ನ ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.